ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ಪೀಸ್ ಪನ್ನೀರ್ ಪಲಾವ್. ಸೊ ಪನ್ನೀರು ಮತ್ತು ಪೀಸ್ ಅಂದರೆ ಹಸಿ ಬಟಾಣಿನ ಯೂಸ್ ಮಾಡಿ ಮಸ್ತಾಗಿ ಒಂದು ರೈಸ್ ಐಟಮ್ನ ಇವತ್ತು ತೋರಿಸ್ಕೊಡ್ತೀನಿ. ಸೊ ಮಸ್ತಾಗಿ ನೀವು ಹಸಿ ಬಟಾಣಿ ಮತ್ತು ಪನ್ನೀರನ್ನ ಬಳಸಿ ಒಂದು ಪುಲಾವ್ನ ರೆಡಿ ಮಾಡ್ಕೋಬಹುದು. ಅಗದಿ ಈಸಿಯಾಗಿ ಸಿಂಪಲ್ಲಾಗಿ ಮನೆಯೊಳಗಿರುವಂತಹ ನೀವು ಸಾಮಗ್ರಿಗಳನ್ನು ಬಳಸಿನೇ ಇದನ್ನು ಮಾಡ್ಕೋಬಹುದು. ಸೊ ಬರ್ರಿ ನಾನು ಇನ್ ಡೀಟೇಲಾಗಿ ನಿಮಗೆ ಈ ಪುಲಾವ್ ರೆಸಿಪಿನ ಇವತ್ತು ತೋರಿಸ್ಕೊಡ್ತೀನಿ. ಸೊ ಬರ್ರಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಬನ್ನಿ, ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಈಗ ನಾವು ಇದಕ್ಕೆ ಒಂದು 1/4 ಕಪ್ಪಷ್ಟು ರಿಫೈನ್ಡ್ ಆಯಿಲ್ನ ಹಾಕೋಬೇಕಾಗ್ತದೆ. ರಿಫೈನ್ಡ್ ಆಯಿಲ್ಗಿಂತ ಬೆಣ್ಣೆ ಮತ್ತು ತುಪ್ಪ ಇದ್ರೆ ಹಾಕೋರಿ, ಮಸ್ತ್ ಆಗ್ತತಿ. ನಾನಿಲ್ಲೇ ಆಯಿಲ್ ಅಷ್ಟೇ ಯೂಸ್ ಮಾಡಾಕತ್ತೀನಿ. ಇದಕ್ಕೆ ನೀವು ತುಪ್ಪ ಸಹಿತ ಸೇರಿಸ್ಕೊಂಡು ಹಾಕೋಬಹುದು, ಬೆಣ್ಣೆ ಇದ್ರೆ ಬೆಣ್ಣೆನೂ ಸಹಿತ ಸೇರಿಸ್ಕೋಬಹುದು. ಈಗ ನೋಡ್ರಿ, ಎಣ್ಣೆ ಚಲೋ ತೆಂಗ ಕಾಯಬೇಕು. ಎಣ್ಣೆ ಕಾದ್ಮೇಲೆ ನಾವು ಒಣ ಮಸಾಲೆ ಹಾಕೋಬೇಕಾಗ್ತದೆ. ಅವು ಯಾವಂದ್ರೆ ಒಂದು ಅರ್ಧ ಇಂಚಷ್ಟು ಚಕ್ಕಿ, ಒಂದು 4 ಕಾಳು ಮೆಣಸು, 2 ಲವಂಗ, ಒಂದು ಹಸಿರು ಯಾಲಕ್ಕಿ, ಒಂದು ದೊಡ್ಡ ಯಾಲಕ್ಕಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಪಲಾವ್ ಎಲೆ. ಸೊ ಇವೆಲ್ಲನೂ ನಾವೀಗ ಕಾದ ಎಣ್ಣೆ ಒಳಗೆ ಹಾಕೋಬೇಕಾಗ್ತದೆ. ನೋಡ್ರಿ, ಎಣ್ಣೆ ಒಳಗೆ ಹಾಕೊಂಡಾದ್ಮೇಲೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಎಲ್ಲ ಒಣ ಮಸಾಲೆ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಇದಕ್ಕೆ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ಹಾಕೋಬೇಕು. ಸೊ ಉಳ್ಳಾಗಡ್ಡಿ ಹಾಕೊಂಡು ಆದಮೇಲೆ ಎಣ್ಣೆ ಒಳಗೆ ಉಳ್ಳಾಗಡ್ಡಿನ ಚಲೋ ತೆಂಗ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಹಗಲೆಲ್ಲ ಹಿಂಗೆ ಕೈ ಆಡಿಸ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಚಲೋ ತೆಂಗ ಫ್ರೈ ಮಾಡ್ಕೊರಿ. ಸೊ ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಆಗ್ಬೇಕಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು. ಆದಮೇಲೆ ನೀವೇನು ಮಾಡಿರಿ ಅಂತಂದ್ರೆ 1 ಚಮಚದಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಬೇಕಾಗ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಹಾಕ್ಕೊಂಡು ಚಲೋ ತೆಂಗ ಅದರದ್ದು ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕು. ಸೊ 1 ನಿಮಿಷ ಅದನ್ನು ಸಹಿತ ಫ್ರೈ ಮಾಡ್ಕೊರಿ. ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತಗೋರಿ. ಒಂದು 3 ಹಸಿಮೆಣ್ಸಿನ್ಕಾಯಿನ ನಾನು ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೇನಿ. ಇದಕ್ಕೆ ನಾವು ಕೆಂಪು ಅಚ್ಚು ಖಾರದ ಪುಡಿನೂ ಸಹಿತ ಹಾಕೋತೀವಿ. ಸೊ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ನೋಡಿ ಹಾಕೋರಿ. ಸೊ ಹಸಿಮೆಣ್ಸಿನ್ಕಾಯಿ 1 ನಿಮಿಷ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಿಂಗೆ ಕಟ್ ಮಾಡಿ ಹಾಕ್ಕೋಬೇಕಾಗ್ತದೆ. ಸೊ ಈಗ ನೋಡಿರಿ, ಟೊಮ್ಯಾಟೊ ಹಾಕೊಂಡಾದ್ಮೇಲೆ ಚೆಂದಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಟೊಮ್ಯಾಟೊ ಪೂರ್ತಿ ಮೆತ್ತಗಾಗಬೇಕು. ಸೊ 2 ರಿಂದ 3 ನಿಮಿಷ ಎಣ್ಣೆ ಒಳಗೆ ಹಿಂಗೆ ಕೈ ಆಡಿಸ್ಕೋತ ಟೊಮ್ಯಾಟೊನ ನಾವು ಮೆತ್ತಗೆ ಮಾಡ್ಕೋಬೇಕಾಗ್ತದೆ. ಟೊಮ್ಯಾಟೊ ಮೆತ್ತಗಾದ್ಮೇಲೆ ಇದಕ್ಕೆ ನಾವು ಬಟಾಣಿ ಸೇರಿಸ್ಕೋಬೇಕು. ಹಸಿರು ಬಟಾಣಿ ಅಂದರೆ ಹಸಿ ಬಟಾಣಿ ತೊಗೊಂಡಿನಿ ನಾನು, 1 ಕಪ್ಪಷ್ಟು. ನಾವು ವಟಾಣಿ ಅಂತಲೂ ಸಹಿತ ಕರಿತೇವೆ. ಸೊ ಹಸಿ ಬಟಾಣಿನ ಹಿಂಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊರಿ. ಹಸಿ ಬಟಾಣಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋರಿ. ಹಂಗೆ ನೀವು ನೆನೆಸಿಟ್ಟಿದ್ದ ಬಟಾಣಿನೂ ಸಹಿತ ಹಾಕೋಬೋದು. ಅಕಸ್ಮಾತ್ ಹಸಿ ಬಟಾಣಿ ಸಿಕ್ಕಿಲ್ಲ ಅಂದ್ರೆ ಬಟಾಣಿ ಅಂತ ಏನು ಹೇಳ್ತೀವಿ ನೆನೆಸಿಟ್ಟು ಹಾಕೋಬೋದು. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗ್ತದೆ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ನಾನಿಲ್ಲೇ ಸೇರಿಸ್ಕೊಳಕತ್ತೀನಿ. ನಾವು ಉಪ್ಪು ಆಮೇಲೆ ಮತ್ತೆ ನೋಡಿ ಹಾಕೋಬಹುದು. ಸೊ ಅದಕ್ಕೆ ಒಂದು ಅರ್ಧ ಚಮಚ ಹಾಕೊಂಡು ಆದಮೇಲೆ ನೋಡಿರಿ, 1 ಚಮಚದಷ್ಟು ಇಲ್ಲಿ ಅಚ್ಚ ಖಾರದ ಪುಡಿನ ನಾವು ಸೇರಿಸ್ಕೋಬೇಕಾಗ್ತದೆ. ಹಂಗೆ ನೋಡಿರಿ, ಕೆಲವು ಮಸಾಲೆ ಐಟಮ್ಸ್ ಈಗ ಹಾಕೋಬೇಕಾಗ್ತದೆ ನಾವು. ಅದು ಯಾವ್ಯಾವ್ದು ಹೇಳ್ತೀನಿ ನೋಡಿರಿ. 1/4 ಚಮಚದಷ್ಟು ಅರಿಶಿಣದ ಪುಡಿ ಹಾಕೋರಿ. 1/4 ಚಮಚ ಅರಿಶಿಣದ ಪುಡಿ ಹಾಕೊಂಡಾದ್ಮೇಲೆ ಇದನ್ನು ಚಲೋ ತೆಂಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೆಲವು ಡ್ರೈ ಮಸಾಲೆಗಳು ಇಲ್ಲೇ ನಾವು ಸೇರಿಸ್ಕೋಬೇಕಾಗ್ತದೆ. ಅದು ಯಾವುದು ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ನೋಡಿರಿ. ಈಗ ನಾನು ಬಿರಿಯಾನಿ ಮಸಾಲ ತೊಗೊಂಡೀನಿ. ಇದು ವೆಜ್ ಬಿರಿಯಾನಿ ಮಸಾಲ ಐತಿ. ಯಾವುದೇ ಬಿರಿಯಾನಿ ಮಸಾಲ ಆದರೂ ನೀವು ತೊಗೋಬಹುದು. ಅದು 1 ಚಮಚದಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡೀನಿ. ಆಮೇಲೆ ನೋಡಿರಿ, ಬಿರಿಯಾನಿ ಮಸಾಲ ಹಾಕೊಂಡು ಆದಮೇಲೆ ಇಲ್ಲೇ ನಾನು ಒಂದು 1/4 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡೀನಿ. ಹಂಗೆ ನೋಡಿರಿ, ಇಲ್ಲೇ ಧನಿಯಾ ಪುಡಿ ತೊಗೊಂಡೇನಿ 1/4 ಚಮಚದಷ್ಟು. ಈಗ ನೀವು ಇಲ್ಲೇನು ಮಾಡಬೇಕಪ್ಪ ಅಂತಂದ್ರೆ, ನಿಮಗೆ ಮಸಾಲೆ ಜಾಸ್ತಿ ಬೇಡಪ್ಪ ಅಂತಂತಂದ್ರೆ ನೀವು ಬರೀ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಅಷ್ಟೇ ಒಂದು ಅರ್ಧ ಚಮಚ ಹಾಕೋಬಹುದು. ಇಲ್ಲಪ್ಪ ಅಂತಂದ್ರೆ ಬರೀ ಬಿರಿಯಾನಿ ಮಸಾಲ ಅಷ್ಟನ್ನು ಸಹಿತ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿರಿ, ಈಗ ಎಲ್ಲ ಮಸಾಲೆನ ಹಾಕೊಂಡಾದ್ಮೇಲೆ ಚಲೋ ತೆಂಗೆ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಹಂಗೆ ಬಿಟ್ಬಿಡ್ರಿ. 1-2 ನಿಮಿಷ ಮಸಾಲ ಫ್ರೈ ಆಗೋ ಮಟ್ಟ ನೋಡಿರಿ, ಇಲ್ಲೇ 1 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡೇನಿ. 1 ಗ್ಲಾಸ್ ಅಷ್ಟು ಅಕ್ಕಿನ 1-2-3 ಸಲ ನಾನು ಸ್ವಚ್ಛಗೆ ತೊಳ್ಕೊಂಡು ಬಂದು ಇದಕ್ಕೆ ಸೇರಿಸ್ಕೋತೀನಿ. ನೋಡಿರಿ, ಇಲ್ಲಿ ಅಕ್ಕಿ ತೊಳ್ಕೊಂಡು ಬಂದೇನಿ. ತೊಳ್ಕೊಂಡು ಬಂದು ಈಗ ಈ ಮಸಾಲೆಗೆ ನಾನು ಅಕ್ಕಿನ ಹಾಕ್ಕೊಳಕತ್ತೀನಿ. ಅಕ್ಕಿನ ಹಾಕೊಂಡು ಆದಮೇಲೆ ನೋಡಿರಿ, ಎಲ್ಲ ಮಸಾಲೆನೂ ಕಂಪ್ಲೀಟಾಗಿ ಬೆರೆಯೋ ಹಂಗೆ ನಾವು ಅಕ್ಕಿ ಜೊತೆ ಕಂಪ್ಲೀಟಾಗಿ ಎಲ್ಲ ಮಸಾಲೆ ಬೆರೆಯೋ ಹಂಗೆ ಇದನ್ನು ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಸೊ ನೋಡಿರಿ, ಚೆಂದಾಗೆ ಮಸ್ತಾಗೆ 1 ನಿಮಿಷ
ಇದನ್ನು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿರಿ ತುಪ್ಪದಾಗ ನಾನು ಗೋಡಂಬಿನ ಹುರ್ಕೊಂಡು ಹಾಕ್ಕೊಳತ್ತೀನಿ. ಒಂದು 10-12 ಗೋಡಂಬಿನ ಹುರಿದು ಹಾಕ್ಕೊಳತ್ತೀನಿ. ಹಂಗೆ ಇಲ್ಲೇ ಪನ್ನೀರ್ ಹಾಕ್ಕೊಂಡೇನಿ ನೋಡಿರಿ. ಪನ್ನೀರ್ನು ಸಹಿತ ನಾನು ಒಂದು 50 ಗ್ರಾಮಷ್ಟು ಪನ್ನೀರನ್ನ ಇಲ್ಲೇ ನಾನು ತುಪ್ಪದೊಳಗೆ ಫ್ರೈ ಮಾಡಿ ಹಾಕ್ಕೊಂಡೇನಿ. ಪನ್ನೀರನ್ನ ಹಂಗನೂ ಸಹಿತ ಹಾಕೋಬಹುದು, ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಸ್ವಲ್ಪ ಹಾರ್ಡ್ ಬೇಕಾಗಿತ್ತು ಪನ್ನೀರ್, ಅದಕ್ಕೆ ಹಾಕ್ಕೊಂಡೇನಿ, ಹುರ್ಕೊಂಡು ಹಾಕ್ಕೊಂಡೇನಿ ತುಪ್ಪದಾಗ. ಆಮೇಲೆ ಇದಾದಮೇಲೆ ನೋಡಿರಿ ಅದನ್ನು ಸಹಿತ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದು 2 ಗ್ಲಾಸಷ್ಟು ಬಿಸಿನೀರು ಹಾಕ್ಕೋಬೇಕು. ನಾವಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡೇವಿ, ಹಾಗಾಗಿ 2 ಗ್ಲಾಸಷ್ಟು ನಾನಿಲ್ಲಿ ಬಿಸಿ ನೀರನ್ನ ಹಾಕ್ಕೊಂಡೇನಿ. ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ಕಟ್ ಮಾಡಿ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನೋಡಿರಿ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಮಸ್ತಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಟೇಸ್ಟ್ ಮಾಡಿ ನೋಡಿರಿ. ಸೊ ಇಲ್ಲೇ ಉಪ್ಪು ಕಮ್ಮಿ ಇತ್ತಪ್ಪ ಅಂದ್ರೆ ಸ್ವಲ್ಪ ಉಪ್ಪನ್ನ ಹಾಕೋರಿ. ನಾವು ಮೊದಲು ಉಪ್ಪು ಕಮ್ಮಿ ಹಾಕ್ಕೊಂಡಿರ್ತೀವಿ ಮಸಾಲೆಗೆ. ಸೊ ಹಾಗಾಗಿ ಈಗ ಅಕ್ಕಿ ಮತ್ತು ನೀರು ಸೇರಿಸಿದ ತಕ್ಷಣ ಸ್ವಲ್ಪ ಉಪ್ಪು ಬೇಕಾಗ್ತದೆ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಉಪ್ಪನ್ನ ಇಲ್ಲೇ ಸೇರಿಸ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಖಾರ ಬೇಕಂದ್ರೂ ಸಹಿತ ನೀವು ಇಲ್ಲೇ ಹಾಕೋಬೋದು. ಈಗ ನೋಡಿರಿ ಕುದಿ ಬರೋ ಹೊತ್ನ್ಯಾಗ ಕುಕ್ಕರ್ ಲಿಡ್ನ ಮುಚ್ಚಿಟ್ಟು ಮೀಡಿಯಮ್ ಟು ಹೈ ಫ್ಲೇಮ್ನಾಗ ನಾವಿಲ್ಲಿ 2 ವಿಷಲ್ ಹೊಡೆಸ್ಕೋಬೇಕಾಗ್ತದೆ. ಸೊ 2 ವಿಷಲ್ ಆದಮೇಲೆ ಕುಕ್ಕರ್ನ ತಣ್ಣಗಾಗಕ್ಕೆ ಬಿಡಬೇಕು. ಕುಕ್ಕರ್ ತಣ್ಣಗಾದಮೇಲೆ ಇಲ್ಲಿ ನೋಡ್ರಿ ನಾನು 2 ವಿಷಲ್ ಆಗದ, ಕುಕ್ಕರ್ ತಣ್ಣಗಾಗದ, ನಾನು ನಿಮಗೆ ಕುಕ್ಕರ್ ಓಪನ್ ಮಾಡಿ ತೋರ್ಸಾಕತ್ತೀನಿ. ನೋಡ್ರಿ ಈಗ ನಮ್ಮದು ಪನ್ನೀರ್ ಪೀಸ್ ಪಲಾವ್ ರೆಡಿ ಆಗದ. ಹಸಿ ಬಟಾಣಿ ಮತ್ತು ಪನ್ನೀರನ್ನ ಯೂಸ್ ಮಾಡಿ ನೋಡಿರಿ ಇಷ್ಟು ಮಸ್ತಾಗೆ ಅಗದಿ ಈಸಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಪುಲಾವ್ ರೆಡಿ ಆಗದ. ನೋಡಿರಿ ಇಲ್ಲೇ ನಿಮ್ಗೆ ತೋರಿಸ್ತೀನಂತ ಎಷ್ಟು ಮಸ್ತಾಗೆ ಎಷ್ಟು ಮಸ್ತ್ ಕಾಣತ್ತದಲ್ಲ ಪಲಾವು, ಅಷ್ಟು ತಿನ್ನಕ್ಕೂ ರುಚಿ ಇರ್ತದೆ. ಆಮೇಲೆ ಎಷ್ಟು ಮಸ್ತ್ ಉದುರಾಗಿ ಬಂದದ ನೋಡಿರಿ. ಜಸ್ಟ್ ನಾವು ಮನೆಯೊಳಗೆ ಇರುವಂಥ ಅಕ್ಕಿನ ತೊಗೊಂಡ್ರೆ ಸಾಕು. ಅಕಸ್ಮಾತ್ ನೀವು ಬಾಸುಮತಿ ಯೂಸ್ ಮಾಡೋದಿದ್ರೆ ಅದನ್ನು ಸಹಿತ ಸ್ವಲ್ಪ ಒಂದು 10 ನಿಮಿಷ ನೆನೆಸಿಟ್ಟು ನೀವು ಯೂಸ್ ಮಾಡಿರಿ. ಸೊ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಪುಲಾವು. ಈ ಪುಲಾವ್ ರೆಸಿಪಿ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನೋಡ್ರಿ ಈ ಪುಲಾವ್ ರೆಸಿಪಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಸೆಕ್ಷನ್ ಒಳಗೆ ಹೆಂಗಾಗಿತ್ತಂತ ಹೇಳಕ್ಕೆ ಮರೆಯೋಕೆ ಹೋಗಬೇಡ್ರಿ. ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನು ಸಹಿತ ಕ್ಲಿಕ್ ಮಾಡಿರಿ. ಸೊ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಮುಂದೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಜಲ್ದಿ ಬರ್ತದೆ. ಜಲ್ದಿನ ನೀವು ವಿಡಿಯೋನ ನೋಡಬಹುದು. ಹಂಗೆ ಒಂದು ಸಲ ಹೋಗಿ ನಾನು ಹಿಂದಿನ ರೆಸಿಪೀಸು ಮಸ್ತ್ ನಾನ್ ವೆಜ್ ರೆಸಿಪೀಸ್ ಮತ್ತು ವೆಜ್ ರೆಸಿಪೀಸನ್ನು ಸಹಿತ ಹಾಕಿದ್ದೀನಿ. ಸೊ ಹೋಗಿ ಒಂದು ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾನು ಹಾಕಿರುವಂಥ ಎಲ್ಲ ರೆಸಿಪೀಸ್ ಲಿಂಕ್ನ ಚೆಕ್ ಮಾಡಿ. ನಿಮ್ಗೆ ಆ ವಿಡಿಯೋಸು ಸಹಿತ ಲೈಕ್ ಆಗ್ಬೋದು ಅಂಥೇಳಿ ಅಂದ್ಕೊಂಡಿನಿ. ಸೊ ಬರ್ರಿ ಈಗ ನಾನು ನಿಮ್ಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಅಂತ. ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ ನಮ್ಮದು ಪನ್ನೀರ್ ಪೀಸ್ ಪಲಾವ್. ಸೊ ಆದಷ್ಟು ಜಲ್ದಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಸಿಗ್ತೀನಂತ ನಿಮ್ಗೆ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ಸಿಗ್ತೀನಂತ ನಿಮ್ಗೆ ಮುಂದಿನ ಒಂದು ನಾನ್ ವೆಜ್ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.